जन्माद्यस्येतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभवाद्यमीशं वन्दे ममग्रममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् ततो जयमुदीरयेत् पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रीतिसुविद्यावादशालिनः इष्टदान्न कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः. ಭಗವಂತನ ಅದ್ಭುತವಾದಂತಹ ವಿಚಾರವನ್ನು ಅವನು ಮಾಡಿರತಕ್ಕಂತಹ ಕೃಷ್ಣಾವತಾರದಲ್ಲಿ ಭಗವಂತ ಕೃಷ್ಣಾವತಾರವನ್ನು ಮಾಡಿ ಬೇರೆ ಬೇರೆ ಮಾಡಿರತಕ್ಕಂತಹ ಅವನ ವಿಚಾರಗಳನ್ನು ಭಾಗವತ ನಮ್ಮ ಮುಂದೆ ತೆರೆದಿಡುತ್ತಾ ಇದೆ. ಭಗವಂತ ಗೋಪಿಕಾ ಸ್ತ್ರೀಯರಿಗೆ ಅವನು ಅನುಗ್ರಹವನ್ನು ಮಾಡಿದ ಅಂತ ಹೇಳ್ತಾರೆ. ಆದರೆ ಭಗವಂತ ಒಮ್ಮೆಲೆ ಆ ಗೋಪಿಕಾ ಸ್ತ್ರೀಯರಿಗೆ ಸಿಗಲಿಲ್ಲ. ಮತ್ತು ಹೇಗೆ ಅಂತ ಕೇಳಿದರೆ, ಅವನು ಆರಂಭದಲ್ಲಿ ಸ್ವಲ್ಪ ಆ ಗೋಪಿಕಾ ಸ್ತ್ರೀಯರನ್ನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅವರಿಗೆ ಕಾಣದೇ ಇರುವಂತಹ ರೀತಿಯಲ್ಲಿ ಇರ್ತಾನಂತೆ. ಅಂತರ್ಹಿತೆ ಭಗವತಿ ಅಂತ ಅಂದರೆ ಒಂದು ಕ್ಷಣಗಳು ಭಗವಂತ ಅವರಿಂದ ಮರೆಯಾಗ್ತಾನೆ. ಮರೆಯಾಗಿ ಆವಾಗ ಆ ಮರೆಯಾಗಿರತಕ್ಕಂತಹ ಸಂದರ್ಭದಲ್ಲಿ ಗೋಪಿಕೆಯರು ಏನು ಮಾಡ್ತಾರೆ ಅಂತ ಕೇಳಿದರೆ, ಭಗವಂತ ಕಾಣ್ತಾ ಇಲ್ಲ ಅಂತ ಹೇಳಿಕೊಂಡು ತುಂಬ ಪರಿತಪಿಸ್ತಾರೆ. ಅದಾದ ಮೇಲೆ ಆ ಗೋಪಿಕೆಯರು ಅಲ್ಲೇ ಇರತಕ್ಕಂತಹ ಬೇರೆ ಬೇರೆ ಮರ ಗಿಡಗಳು, ಅದೇ ರೀತಿಯಾಗಿ ಬಳ್ಳಿಗಳು, ಹೂವುಗಳು ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತ ಕೃಷ್ಣ ಎಲ್ಲಿದ್ದಾನೆ ಎಂಬುದಾಗಿ ತಾವು ಹುಡುಕಿಕೊಂಡು ಅವನನ್ನು ಕೇಳ್ತಾ ಬರ್ತಾರೆ. ಹೇಗೆ ಭಗವಂತ ರಾಮಾವತಾರವನ್ನು ಮಾಡಿದಾಗ ರಾಮನನ್ನು ಶ್ರೀರಾಮ ಸೀತೆ ಕಾಣ್ತಾ ಇಲ್ಲ ಅಂತ ಹೇಳಿಕೊಂಡು ಸೀತೆಯನ್ನು ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಕಡೆಗಳಲ್ಲೂ ಕೂಡ ಸೀತೆಯ ಬಗ್ಗೆ ವಿಚಾರಿಸ್ತಾ ಸೀತೆಯನ್ನು ಕೇಳ್ತಾ ಬರ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಗೋಪಿಕೆಯರು ಏನು ಮಾಡ್ತಾರೆ ಅಂತ ಕೇಳಿದರೆ, ಆ ಕೃಷ್ಣ ಕಾಣ್ತಾ ಇಲ್ಲ ಅಂತ ಹೇಳಿಕೊಂಡು ಕೃಷ್ಣನನ್ನು ಎಲ್ಲ ಕಡೆಗಳಲ್ಲೂ ಕೂಡ ಅವನನ್ನು ಹುಡುಕ್ತಾ ಬರ್ತಾರೆ. ಅದಾದ ಮೇಲೆ ಅವರಿಗೆ ಅವರ ಜೀವನ, ಅವರು ಇರತಕ್ಕಂತಹದ್ದು, ಅವರ ಜೀವನ ಹೇಗಿತ್ತು ಅಂತ ಕೇಳಿದರೆ, ಕೇವಲ ಕೃಷ್ಣ ಮಾತ್ರ ಅವರ ಜೀವನದಲ್ಲಿ ಇನ್ನಿತರವಾದದ್ದನ್ನು ಯಾವತ್ತೂ ಕೂಡ ಅವರು ಕಲ್ಪನೆ ಮಾಡಿಕೊಂಡಿಲ್ಲ. ಮತ್ತು ಅವರದ್ದು ಏನು ಅಂತ ಕೇಳಿದರೆ, ಅವರು ಗೋಪಿಕೆಯರು ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ಆ ಗೋಪಿಗೀತ ಅಂತೆಂಬುದಾಗಿ ಅದು ಪ್ರಸಿದ್ಧವಾಗಿ ನಮಗೆ ಭಾಗವತದಲ್ಲಿ ಸಿಗುವಂತಹದ್ದು. ಜಯತಿ ತೇಧಿಕಂ ಜನ್ಮನ ವ್ರಜ ಶ್ರಯತ ಇಂದಿರಾ ಸಾಧುತತ್ವೈ
ದೈತದೃಶ್ಯತಾಂ ತ್ವಾಂ ದಿದೃಕ್ಷತಾಂ ತ್ವಯಿಗತಾಸವ ತ್ವಾಂ ವಿಚಿನ್ಮತೆ ಅಂತ ಇದು ಈ ರೀತಿಯಾಗಿ ಆರಂಭವಾಗ್ತದೆ. ಅದರಲ್ಲಿ ಏನು ಅಂತ ಕೇಳಿದ್ರೆ ಜಯತಿ ತೇಧಿಕಂ, ಭಗವಂತ ನಾವು ನಿನ್ನನ್ನು ನೀನು ಗೋಕುಲದಲ್ಲಿ ಜನ್ಮವನ್ನು ತಾಳಿದ್ದಿ, ಆದ್ದರಿಂದ ಈ ಗೋಕುಲ ನಮಗೆ ಏನು ಅಂತ ಕೇಳಿದ್ರೆ ಇತರವಾದಂತಹ ಎಲ್ಲಕ್ಕಿಂತಲೂ ಕೂಡ ಮಿಗಿಲಾಗಿ ನಮಗೆ ಯಾವುದಿತ್ತು ಅಂತ ಕೇಳಿದ್ರೆ ಇದೇ ಗೋಕುಲ. ಆ ರೀತಿಯಾಗಿ ನಮಗೆ ಇಲ್ಲಿ ನೀನು ವಾಸ ಮಾಡು. ಆದ್ದರಿಂದ ನಾವು ನಿನ್ನನ್ನು ಹುಡುಕ್ತಾ ಇದ್ದೇವೆ, ನಿನ್ನ ದರ್ಶನಕ್ಕೋಸ್ಕರವಾಗಿ ನಾವು ತುಂಬ ಆಸೆಯನ್ನು ಪಡ್ತಾ ಇದ್ದೇವೆ. ಆದ್ದರಿಂದ ನಮಗೆ ನೀನು ದರ್ಶನವನ್ನು ನೀಡು, ನಮಗೆ ನಮ್ಮ ದೃಷ್ಟಿಗೆ ನೀನು ಗೋಚರನಾಗು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರು ಬೇರೆ ಬೇರೆ ರೀತಿಯಾಗಿ ಮಧುರಯಾಗಿರ ಮಲ್ಗುವಾಕ್ಯಯ ಬುಧ ಮನೋಜ್ಞೆಯ ಪುಷ್ಕರೇಕ್ಷಣ ವಿಧಿಕರೀರಿಮ ಮೌರಮುಹ್ಯತಿ ಅಧರಸೀಧುನ ಆಪ್ಯಾಯಸ್ವನಃ ಅಂತ ಗೋಪಿಕೆಯರು ಆ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಹೇಗೆ ಅಂತ ಕೇಳಿದ್ರೆ ನಿನ್ನ ಮಾತು ಅದು ಹೇಗೆ ಅಂತ ಕೇಳಿದ್ರೆ ಮಧುರಯಾಗಿರ ಮಲ್ಗುವಾಕ್ಯಯ, ಎಷ್ಟೇ ದೊಡ್ಡ ತಿಳಿದವನಿಗೂ ಕೂಡ ನಿನ್ನನ್ನು ನೋಡಿ ಅವನು ಮೋಹಿತನಾಗ್ತಾನೆ. ಮತ್ತು ನಿನ್ನ ಸವಿಯಾಗಿರತಕ್ಕಂತಹ ಮಾತುಗಳು, ನಿನ್ನ ಒಂದೊಂದು ಮಾತುಗಳು ಕೂಡ ಅದು ಅದ್ಭುತವಾದಂತಹದ್ದು. ಅಂತಹ ಮಾತುಗಳಿಗೆ ನಾವು ನಿನ್ನನ್ನು ನೋಡಿ ಅದಕ್ಕೆ ಮೂರ್ಛಿತರಾಗಿದ್ದೇವೆ. ಅದಕ್ಕೋಸ್ಕರ ನಮ್ಮನ್ನು ಬದುಕಿಸು, ನಿನ್ನ ದರ್ಶನದಿಂದಾಗಿ ನಮ್ಮ ಜೀವನವನ್ನು ಮತ್ತಷ್ಟು ಸುಂದರವನ್ನಾಗಿ ಮಾಡು ಎಂಬುದಾಗಿ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರ ಆ ಪ್ರಾರ್ಥನೆ ಯಾವ ರೀತಿಯಾಗಿ ಅಂತ ಕೇಳಿದ್ರೆ ವ್ರಜನೌಕಸ ವ್ಯಕ್ತಿರಂಗತೆ ವ್ರಜನ ಹಂತ್ರಿಯಲಂ ವಿಶ್ವಮಂಗಲಂ ಭಜಮನಾಕ್ಷನಸ್ತಹೃದಾತ್ಮನ ಸಜನ ದುಃಖದಾಂ ಎನ್ನಿಶೋಧನಂ. ಭಾಗವತ ಹೇಳುವಂತಹದ್ದು ಗೋಪಿಗೀತೆ, ನಿನ್ನ ರೂಪ ಅದು ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ರೂಪವಾಗಿರತಕ್ಕಂತಹದ್ದು. ಮತ್ತು ಏನೆಲ್ಲ ಭಕ್ತರು ಏನು ಕೇಳ್ತಾರೋ ಅದೆಲ್ಲವನ್ನೂ ಕೂಡ ನೀಡಲಿಕ್ಕೆ ಸಾಮರ್ಥ್ಯವುಳ್ಳಂತಹದ್ದು ಅದು ನಿನ್ನ ರೂಪ ಅಂತೆಂಬುದಾಗಿ ಹೀಗೆ ಆ ಗೋಪಿಕಾ ಸ್ತ್ರೀಯರು ಅವನಿಗೋಸ್ಕರವಾಗಿ ಭಗವಂತನಿಗೋಸ್ಕರವಾಗಿ ತಮ್ಮ ಜೀವನವನ್ನು ಮುಡಿಪಾಗಿರಿಸಿ ಅವನು ಕಾಣ್ತಾ ಇಲ್ಲ ಅಂತೆಂಬುದಾಗಿ ಇಟ್ಟುಕೊಂಡು ಅವರು ಪರಿತಪಿಸ್ತಾರೆ. ಅದಾದ ಮೇಲೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅವರಿಗೆ ಅವರ ಆ ಗೋಪಿಕೆಯರ ಪ್ರಾರ್ಥನೆಯನ್ನು, ಗೋಪಿಕೆಯರ ಆ ಒಂದು ತುಂಬ ಅದ್ಭುತವಾದಂತಹ ಮಾತುಗಳು, ಅವರ ಆ ಮಾತುಗಳನ್ನು ಕೇಳಿ ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ ಅದನ್ನು ಅವರಿಗೆ ತಮ್ಮ ದರ್ಶನವನ್ನು ಭಗವಂತ ದರ್ಶನವನ್ನು ಕರುಣಿಸ್ತಾನಂತೆ. ಅವರಿಗೆ ತಾಸ ಆವಿರಭೂಚ್ಛೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರ ಸಗ್ವಿ ಸಾಕ್ಷಾನ್ ಮನ್ಮಥ ಅಂತ ಅವರಿಗೆ ಭಗವಂತ ಮನ್ಮಥನಿಗೂ ಮನ್ಮಥ ರೂಪನಾಗಿರತಕ್ಕಂತಹ ಮನ್ಮಥನ ಸೌಂದರ್ಯಕ್ಕಿಂತಲೂ ಕೂಡ ಮಿಗಿಲಾದಂತಹ ಸೌಂದರ್ಯ ಅದು ಭಗವಂತನದ್ದು. ಅಂತಹ ಭಗವಂತ ಅವರ ಎದುರುಗಡೆಗೆ ತನ್ನ ರೂಪವನ್ನು ತೋರಿಸಿಕೊಂಡ. ಅದರಿಂದಾಗಿ ಅವರಿಗೆ ತಮ್ಮ ಏನು ಇಷ್ಟು ಹೊತ್ತುಗಳ ಕಾಲಗಳ ಕಾಲ ತಾವು ಭಗವಂತನನ್ನು ಕಾಣಬೇಕು ಎಂಬಂತಹ ದೃಷ್ಟಿಯಿಂದಾಗಿ ನೋಡ್ತಾ ಇದ್ದರು. ಅದಕ್ಕೆ ಅವರು ಆನಂದವನ್ನು ಪಡ್ತಾರೆ. ಅದಾದ ಮೇಲೆ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಅನುಗ್ರಹವನ್ನು ಮಾಡಿ ಅವರಿಗೆ ಯಾಕೆ
ಭಗವಂತ ಅನುಗ್ರಹವನ್ನು ಮಾಡಿದ ಅಂತ ಕೇಳಿದರೆ ಅವರು ಆ ಕಾತ್ಯಾಯನಿ ವ್ರತ ಎಲ್ಲವನ್ನೂ ಕೂಡ ಮಾಡಿ ತಾಮಿಗೆ ಭಗವಂತನೇ ನಮಗೆ ಗಂಡನಾಗಿ ಬರಬೇಕು ಎಂಬುದಾಗಿ ಇಟ್ಟುಕೊಂಡು ಅವರು ವ್ರತಾದಿಗಳನ್ನು ಮಾಡಿಕೊಂಡು ತಮ್ಮ ದೇಹವನ್ನು ಶುದ್ಧಿಯಾಗಿರಿಸಿಕೊಂಡಿರತಕ್ಕಂಥವರು. ಆದ್ದರಿಂದ ಭಗವಂತ ಏನು ಮಾಡಿದ ಅಂತ ಕೇಳಿದರೆ ಅವರಿಗೆ ಅನುಗ್ರಹವನ್ನು ಮಾಡಿ ತಾನೇ ಅವರ ಗಂಡನಾಗಿ ಅವರಿಗೆ ಅನುಗ್ರಹವನ್ನು ಮಾಡಿದ ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಒಂದು ಭಗವಂತ ಕುಬ್ಜಾಗಂಧಾನುಲಿಪ್ತಾಂಗ ಅಂತ ಭಗವಂತನನ್ನು ಕರೀತಾರೆ. ಏನು ಈ ಕುಬ್ಜೆಯ ವ್ಯವಸ್ಥೆ ಎಂತಹದ್ದು ಅಂತ ಕೇಳಿದ್ರೆ, ಅವಳು ರಾಜಬೀದಿಯಲ್ಲಿ ಹೋಗ್ತಾ ಇರ್ತಾಳೆ. ಅವಳು ಕಂಸನಿಗೆ ಒಂದು ಗಂಧದ ಪಾತ್ರೆಯನ್ನು ಇಟ್ಟುಕೊಂಡು ಅದನ್ನು ಅಲ್ಲಿಗೆ ಕೊಡ್ಲಿಕ್ಕೋಸ್ಕರವಾಗಿ ಅವಳು ಇರತಕ್ಕಂಥವಳು. ಕೃಷ್ಣ ನೋಡ್ತಾನೆ, ಆ ಗಂಧದ ಪಾತ್ರೆ ಹಿಡಿದುಕೊಂಡು ಹೋಗ್ತಾ ಇರತಕ್ಕಂತಹ ಒಬ್ಬಳು, ಅವಳು ಗೂನುಬೆನ್ನು, ಅವಳ ಕಂಸನ ಸೈರಂಧ್ರಿ ಅಂತ. ಅಂದರೆ ಅವಳಿಗೆ ಕಂಸನಿಗೆ ಗಂಧಾದಿಗಳನ್ನು ನೀಡತಕ್ಕಂಥವಳು. ಕೇಳಿದಾಗ ನೀನು ಯಾರು ಅಂತ ಕೇಳಿದಾಗ ಅದಕ್ಕೆ ಆ ಗಂಧವನ್ನು ನನಗೆ ಕೊಡು ಅಂತ ಕೃಷ್ಣ ಕೇಳ್ತಾನೆ. ಆವಾಗ ಕಾತ್ವಂ ವರೋರ್ವೇತ ದಿಹಾನುಲೇಪನಂ ಕಸ್ಯಾಂಗನೇ ನಯಸಿನ ಕಥಯಸ್ವ ಸಾಧು ಅಂತ, ನನಗೆ ನಿನ್ನ ಕೈಯಲ್ಲಿರತಕ್ಕಂತಹ ಏನು ಗಂಧವನ್ನು ಹಿಡಿದುಕೊಂಡಿದ್ದಿ ಆ ಗಂಧವನ್ನು ನನಗೆ ನೀಡು, ನಿನಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಕೃಷ್ಣ ಕೇಳ್ತಾನೆ. ಆವಾಗ ಆ ಸೈರಂಧ್ರಿ ಹೇಳ್ತಾಳಂತೆ, ನಾನು ತ್ರಿವಕ್ರ ಅಂತ, ನನಗೆ ಗಂಧವನ್ನು ಸಿದ್ಧಪಡಿಸುವಂತಹ ನನ್ನ ಕಾರ್ಯ, ಕಂಸನಿಗೆ ಗಂಧಾದಿಗಳನ್ನು ಸಿದ್ಧಪಡಿಸಿ ಅವನಿಗೆ ನೀಡುವಂತಹದ್ದು ನನ್ನ ಕಾರ್ಯ. ಆದ್ದರಿಂದ ನಾನು ಆ ಕಂಸನಿಗೆ ಅತ್ಯಂತ ಪ್ರೀತಿಪಾತ್ರಳಾಗಿರತಕ್ಕಂಥವಳು. ಆದ್ದರಿಂದ ಆ ಗಂಧವನ್ನು ನಿನಗೇ ಕೊಡ್ತೇನೆ ಅಂತ ಹೇಳಿಕೊಂಡು ಆ ಗಂಧವನ್ನು ಕೊಡ್ತಾಳೆ. ಕೊಟ್ಟಾಗ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ, ರಾಮಕೃಷ್ಣರು ಇಬ್ಬರೂ ಕೂಡ ಆ ಗಂಧಾದಿಗಳನ್ನು ತಾವು ಹಾಕಿಕೊಳ್ತಾರಂತೆ. ಗಂಧಾದಿಗಳನ್ನು ತಾವು ಲೇಪಿಸಿಕೊಂಡು ಅದರಿಂದ ಕುಬ್ಜೆಗೆ ಅನುಗ್ರಹವನ್ನು ಮಾಡ್ತಾನಂತೆ. ಅವಳು ಏನು ತ್ರಿವಕ್ರೆಯಾಗಿ 3 ಕಡೆಗಳಲ್ಲಿ ವಕ್ರವಾಗಿದ್ದು, ಅಂತಹ ತ್ರಿವಕ್ರೆಯನ್ನು ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ, ಪದ್ಭ್ಯಾಮಾಕ್ರಮ್ಯ ಪ್ರವದೇ ದ್ವಿಂಗುಲೋತ್ಥಾನಪಾಣಿನ ಪ್ರಗೃಹ್ಯ ಚುಬುಕೆ ಹ್ಯಾಸ್ಯಂ ಉದನೀದಂ ಅದಚ್ಯುತಃ. ಭಗವಂತ ಆ ಕುಬ್ಜೆಯ ತ್ರಿವಕ್ರೆಯ ಗಲ್ಲವನ್ನು ಎತ್ತಿ ಅವಳನ್ನು 3 ಕಡೆಗಳಲ್ಲಿರತಕ್ಕಂತಹ ವಕ್ರತೆಯನ್ನು, ಅವಳೇನು 3 ಕಡೆಗಳಲ್ಲಿ ವಕ್ರವಾಗಿದ್ದು ಆ ವಕ್ರತೆಯನ್ನು ಕೃಷ್ಣ ಅದನ್ನು ಸರಿಪಡಿಸಿದ. ಈ ಕೃಷ್ಣನ ಸ್ಪರ್ಶದಿಂದಾಗಿ, ಭಗವಂತನ ಕರಸ್ಪರ್ಶದಿಂದಾಗಿ ಅವಳ ಶರೀರ ಅದು ಸುಂದರವಾಗಿರತಕ್ಕಂತಹ ಒಂದು ಶರೀರವನ್ನು ಪಡೆದುಕೊಂಡಿತು. ಹೀಗೆ ಅವಳು ಅದ್ಭುತವಾದಂತಹ ಒಳ್ಳೆಯ ಉತ್ತಮವಾಗಿರತಕ್ಕಂತಹ ಸ್ತ್ರೀಯಾಗಿ ಭಗವಂತ ಅವಳಿಗೆ ಅನುಗ್ರಹವನ್ನು ಮಾಡಿದ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಆ ಶಿವನ ಧನುರ್ಭಂಗವನ್ನು ಮಾಡಲಿಕ್ಕೆ ಮುಂದಕ್ಕೆ ಹೋಗ್ತಾನೆ. ಅನೇಕ ಕಾವಲಿನರು ಅದನ್ನು ಕಾಯ್ತಾ ಇರ್ತಾರೆ. ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ, ಆ ಶಿವಧನುಸ್ಸನ್ನು ಕರೇಣ ವಾಮೇನ ಸಲೀಲ ಮುದ್ಧತಂ ಸಜ್ಜಂಚ ಕೃತ್ವಾ ನಿಮಿಷೇಣ ಪಶ್ಯತ, ಅದನ್ನು ಒಂದು ಮದಭರಿತವಾದಂತಹ ಆನೆ ಯಾವ ರೀತಿಯಾಗಿ ಒಂದು ಕಬ್ಬಿನ ತೋಟದಲ್ಲಿರತಕ್ಕಂತಹ ಕಬ್ಬನ್ನು ಯಾವ ರೀತಿಯಾಗಿ ಮುರಿದು ನಾಶ ಮಾಡ್ತದೋ
ಅದೇ ರೀತಿಯಾಗಿ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಅಲ್ಲಿರತಕ್ಕಂತಹ ಆ ಶಿವಧನುಸ್ಸನ್ನು ಅದನ್ನು ಭಗವಂತ ಮುರಿದ. ಹೀಗೆ ಆ ಶಬ್ದದಿಂದಾಗಿ ಏನಾಯಿತು ಅಂತ ಕೇಳಿದ್ರೆ ಕಂಸನಿಗೆ ಆ ಭಯ ಶುರುವಾಯಿತು. ಯಾಕೆ ಅಂತ ಕೇಳಿದ್ರೆ ಶಿವಧನುಸ್ಸೇ ಭಂಗ ಆಗಿದೆ ಅಂತಾದರೆ ಇನ್ನೂ ತನಗೆ ಉಳಿಗಾಲ ಇಲ್ಲ ಅಂತೆಂಬುದಾಗಿ ತಾನು ಅದನ್ನು ಅರಿತುಕೊಳ್ಳುತ್ತಾನೆ. ಅದಾದ ಮೇಲೆ ಕಂಸನಲ್ಲಿ ಈ ಭಯ ಹುಟ್ಟುತ್ತದೆ. ಅದಾದ ಮೇಲೆ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ ಕಂಸ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಒಂದು ಉತ್ಸವವನ್ನು ಏನು ಮಲ್ಲ ಕ್ರೀಡೆಯನ್ನು ಏರ್ಪಡಿಸ್ತಾನೆ. ಅದರಲ್ಲಿ ರಾಮಕೃಷ್ಣರು ಬಲರಾಮ ಕೃಷ್ಣ ಇಬ್ಬರೂ ಕೂಡ ಬರಬೇಕು. ಬಂದು ಅವರಿಬ್ಬರೂ ಕೂಡ ಈ ಮಲ್ಲಾದಿಗಳ ಮುಷ್ಟಿಕಾದಿ ಚಾಣೂರ ಇವರ ಮಲ್ಲರ ಕೈಗೆ ಸಿಕ್ಕಿ ಬಲರಾಮ ಕೃಷ್ಣರನ್ನು ಅವರನ್ನು ನಾಶ ಮಾಡಬೇಕು ಎಂಬುದಾಗಿ ಯೋಚನೆಯನ್ನು ಮಾಡಿಕೊಂಡು ಕೃಷ್ಣ ಕರೀತಾನೆ. ಕರೆದಾಗ ಅಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದರೆ ಅಲ್ಲಿಗೆ ಬರ್ತಾರೆ ಮುಷ್ಟಿಕ, ಚಾಣೂರ, ಕೂಟ, ಛಲ, ಕೋಸಲ ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ದೈತ್ಯರು ಜಟ್ಟಿಗಳು ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಬರ್ತಾರೆ. ಅಲ್ಲಿ ಕೃಷ್ಣ ರಂಗಸ್ಥಳಕ್ಕೆ ಬರ್ತಾನೆ. ಅದಾದ ಮೇಲೆ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ಕುವಲಯಾಪೀಡ ಅಂತ ಒಂದು ಮದಭರಿತವಾದಂತಹ ಆನೆ, ದೊಡ್ಡದಾಗಿರತಕ್ಕಂತಹ ಆನೆಯನ್ನು ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ಅಲ್ಲಿ ಆ ಕುವಲಯಾಪೀಡ ಎಂಬಂತಹ ಆನೆಯನ್ನು ಇಡುತ್ತಾನೆ. ಆ ಆನೆ ಏನಾಗಿದೆ ಅಂತ ಕೇಳಿದ್ರೆ ಕೃಷ್ಣ ಬಂದಾಗ ಆ ಮಾವುತನಿಗೆ ಹೇಳ್ತಾನೆ, ನಿನ್ನ ಆನೆಯನ್ನು ದೂರಕ್ಕೆ ಸರಿಸು ಅಂತ. ಆದರೆ ಅದಕ್ಕೆ ಒಪ್ಪದಿದ್ದಾಗ ಆ ಕುವಲಯಾಪೀಡ ಆನೆಯಿಂದಾಗಿ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ಮಾವುತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆನೆಯನ್ನು ಕೃಷ್ಣನ ಕಡೆಗೆ ಕಳಿಸ್ತಾನೆ. ಅಲ್ಲಿ ಆ ಕೃಷ್ಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಆನೆಯನ್ನು ಎತ್ತಿ ಅದನ್ನು ತಿರುಗಿಸಿ ಅದನ್ನು ನೆಲಕ್ಕೆ ಅಪ್ಪಳಿಸಿ ಆ ಕುವಲಯಾಪೀಡ ಆನೆಯನ್ನು ಸಂಹಾರ ಮಾಡಿಬಿಡ್ತಾನೆ. ಯಾವುದಿದ್ರೂ ಕೂಡ ಭಗವಂತನಿಗೆ ಯಾವ ರೀತಿಯಾಗಿರತಕ್ಕಂತಹದ್ದು ಮದ್ದಾನೆಯಾಗಲಿ ಅಥವಾ ಇನ್ನಿತರ ಯಾವುದೇ ಪರಾಕ್ರಮವಾದಂತಹ ಪ್ರಾಣಿಗಳಾಗಲಿ ಅಥವಾ ಇನ್ನಿತರ ಯಾವುದೇ ಆಗಲಿ ಭಗವಂತನ ಮುಂದೆ ಅದು ಯಾವುದೂ ಕೂಡ ಇಲ್ಲ. ಭಗವಂತ ಆ ಆನೆಯನ್ನು ಸಾಯಿಸಿ ಅದನ್ನು ನೆಲಕ್ಕೆ ಬಡಿದು ಆ ಆನೆಯನ್ನು ಸಂಹಾರ ಮಾಡಿಬಿಡ್ತಾನೆ. ಆ ಕುವಲಯಾಪೀಡ ಆನೆ ಅದು ಹೋಗ್ತದೆ. ಅದಾದ ಮೇಲೆ ಭಗವಂತ ಕೃಷ್ಣ ರಾಮರು ಇಬ್ಬರೂ ಕೂಡ ಆ ಜಟ್ಟಿಗಳು ಮುಷ್ಟಿಕಾ, ಚಾಣೂರ, ಅದೇ ರೀತಿಯಾಗಿ ಇನ್ನಿತರವಾಗಿರತಕ್ಕಂತಹ ಎಲ್ಲ ಆ ಜಟ್ಟಿಗಳಿರತಕ್ಕಂತಹ ರಂಗಸ್ಥಳಕ್ಕೆ ಬರ್ತಾನೆ. ಬಂದು ತಾನು ಅಜಾನುಬಾಹುಗಳು ಅಲ್ಲಿ ಬಂದು ಏನು ಮಾಡ್ತಾರೆ ಅಂತ ಕೇಳಿದರೆ ಅವರ ಆ ರಾಮಕೃಷ್ಣರ ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿದರೆ ತುಂಬ ಅದ್ಭುತವಾದಂತಹ ಸೌಂದರ್ಯ, ಸಾಮಾನ್ಯವಾಗಿರತಕ್ಕಂತಹ ಸೌಂದರ್ಯ ಅಲ್ಲ. ಅವರ ಆರಂಭದಿಂದ ಕೃಷ್ಣ ಏನೆಲ್ಲ ಮಾಡಿದ್ದಾನೆ ಅಂತ ಕೇಳಿದರೆ ಆರಂಭದಿಂದ ಪೂತನಾ ಜೀವಿತಾಹರ ಶಕಟಾಸುರ ಭಂಜನ ಬೇರೆ ಬೇರೆ ಯಾರೆಲ್ಲ ಕಂಸನಿಂದ ಆಜ್ಞೆಗೆ ಒಳಪಟ್ಟು ಯಾರೆಲ್ಲ ಬಂದಿದ್ದಾರೋ ಆ ಎಲ್ಲ ದೈತ್ಯರನ್ನು ಕೂಡ ಕೃಷ್ಣ ಅವರನ್ನು ಯಮಪಟ್ಟಣಕ್ಕೆ ಕಳಿಸಿದ್ದಾನೆ, ಅವರನ್ನು ಸಂಹಾರ ಮಾಡಿಸಿದ್ದಾನೆ. ಅದಾದ ಮೇಲೆ ಈ ಇಂದ್ರನ ಅಹಂಕಾರವನ್ನು ಕೂಡ ಕೃಷ್ಣ ಮುರಿತಾನೆ. ಇಂದ್ರನಿಗೆ
ಯಾವುದೋ ಒಂದು ಆ ಪೂಜೆ ಆಗಲಿಲ್ಲ ಅಂತ ಹೇಳಿಕೊಂಡು ಅಹಂಕಾರದಿಂದಾಗಿ ಅನೇಕ 7 ದಿನಗಳ ಕಾಲ ಆ ಮಳೆಯನ್ನು ಗರಿತಾನೆ. ಮಳೆಗರೆದಾಗ ಆ ಯಾವ ಮಳೆಗಳು ಕೂಡ ಕೃಷ್ಣನನ್ನು ವಿಚಲಿತನನ್ನಾಗಿ ಮಾಡಲಿಕ್ಕಾಗಲಿಲ್ಲ. ಹೀಗೆ ಭಗವಂತ ಅದ್ಭುತವಾದಂತಹ ಒಂದು ಅನುಗ್ರಹವನ್ನು ಮಾಡಿರತಕ್ಕಂಥವನು. ಅದಾದ ಮೇಲೆ ಆ ಚಾಣೂರ ಮಲ್ಲ ಯುದ್ಧಾದಿಗಳನ್ನು ಮಾಡ್ತಾರೆ. ಮಾಡಿ ಅಲ್ಲಿಗೆ ಅವರಿಗೆ ಪಂದ್ಯವನ್ನು ಆ ಇವರಿಬ್ಬರು ಬಾಲಕರು ಅದರ ಎದುರುಗಡೆಗೆ ನೀನು ಶಿಶು, ಅದರಿಂದಾಗಿ ಏನು ಕೇಳಿದ್ರೆ ಆ ಇಬ್ಬರನ್ನೂ ಕೂಡ ಯಾವ ರೀತಿಯಾಗಿ ಆ ಮುಷ್ಟಿಕಾ ಚಾಣೂರ ಇಬ್ಬರನ್ನೂ ಕೂಡ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಅವರನ್ನು ಸಂಹಾರ ಮಾಡಿಬಿಟ್ಟ. ಹೀಗೆ ಆ ಸಂಹಾರ ಮಾಡಿದ ಮೇಲೆ ಕಂಸನಿಗೆ ಭಯ ಶುರುವಾಯಿತು. ಏನು ಅಂತ ಕೇಳಿದ್ರೆ ಈ ಚಾಣೂರ ಮುಷ್ಟಿಕಾ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ್ದಾನೆ, ಕೋಲಯಾಪೀಡನನ್ನು ಸಂಹಾರ ಮಾಡಿದ್ದಾನೆ. ಯಾರನ್ನೂ ಕೂಡ ಕೃಷ್ಣ ಕಂಸ ಯಾರನ್ನ ಕಳಿಸಿದ್ದಾನೋ ಆ ಎಲ್ಲರನ್ನೂ ಕೂಡ ಕೃಷ್ಣ ಒಬ್ಬರನ್ನೂ ಬಿಡದೆ ಕೃಷ್ಣ ಸಂಹಾರ ಮಾಡ್ತಾ ಬಂದಿದ್ದಾನೆ. ಹೀಗೆ ಸಂಹಾರ ಮಾಡಿ ಅದಾದ ಮೇಲೆ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ ಮುಂದೆ ಕೃಷ್ಣ ಹೋಗುವಾಗ ಇನ್ನು ಉಗ್ರಸೇನನನ್ನು ಅವನ ಪರಿವಾರದವರನ್ನು ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಅಂತ ಹೇಳಿಕೊಂಡು ಹೇಳ್ತಾನೆ. ಅದಾದ ಮೇಲೆ ಕೃಷ್ಣ ಮುಂದಕ್ಕೆ ಬರ್ತಾ ಇದ್ದಾನೆ. ಮುಂದಕ್ಕೆ ಬರ್ತಾ ಇದ್ದಾಗ ಆ ಕೃಷ್ಣ ಕಂಸನ ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದಾಗ ಕಂಸನನ್ನು ಎಳೆದು ಕೃಷ್ಣನ ನೆಲಕ್ಕೆ ಹಾಕ್ತಾನೆ. ನೆಲಕ್ಕೆ ಹಾಕಿ ಆ ಕಂಸನನ್ನು ಕೂಡ ಸಂಹಾರ ಮಾಡ್ತಾನೆ. ಕಂಸನನ್ನು ಆ ಕಾಲನೇಮಿ ಅವನನ್ನು ಕೂಡ ಸಂಹಾರ ಮಾಡಿ ಅವನಲ್ಲಿರತಕ್ಕಂಥ ಎಲ್ಲರನ್ನೂ ಕೂಡ ಯಾರೂ ಇಲ್ಲ, ಕಂಸನನ್ನು ತನ್ನ ಸ್ವತಃ ಮಾವ ಆ ಮಾವನನ್ನು ತಂ ಖಡ್ಗಪಾಣಿಂ ಚದಂತಮಾಶು ಶೇನಂ ಯಥಾ ದಕ್ಷಿಣ ಸವ್ಯಮಂಬರೆ ಭಗವಂತ ಮೇಲಿಂದ ಬರ್ತಾ ಇದ್ದಾನೆ. ಅವನನ್ನು ಸಂಹಾರ ಮಾಡಿ ಕಂಸನನ್ನು ಹಾನಾಥ ಪ್ರಿಯ ಧರ್ಮಜ್ಞ ಅವರನ್ನು ಎಲ್ಲರನ್ನೂ ಕೂಡ ನೀನು ಸಾಯಿಸಿಬಿಟ್ಟು ಯಾರೆಲ್ಲ ದುಷ್ಟರು ಅಂತಿದ್ದಾರೋ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಿದೆ ಅಂತ ಹೇಳಿಕೊಂಡು ಕೃಷ್ಣನಿಗೆ ದೇವತೆಗಳು ಅದೇ ರೀತಿಯಾಗಿ ಎಲ್ಲ ಗೋಕುಲದಲ್ಲಿರತಕ್ಕಂತಹ ನಿವಾಸಿಗಳು ತುಂಬ ಆನಂದವನ್ನು ಪಡ್ತಾರೆ. ಪಟ್ಟು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಭಗವಂತ ಅವತಾರ ಮಾಡಿದ್ದ ನಿಯಮನೇ ಅದೇನು ಅಂತ ಕೇಳಿದ್ರೆ ಆ ದೈತ್ಯಾನ ಮಿಥನಾಯಚ ಅಂತ ಹೇಳಿದಾಗೆ ಯಾರೆಲ್ಲ ದೈತ್ಯರಿದ್ದಾರೋ ಆ ಎಲ್ಲ ದೈತ್ಯರನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಅವರಿಗೆ ಸಜ್ಜನರ ರಕ್ಷಣೆ, ಅದೇ ರೀತಿಯಾಗಿ ದುಷ್ಟರ ಶಿಕ್ಷಣೆಗೋಸ್ಕರವಾಗಿ ಕೃಷ್ಣ ಅವತಾರವನ್ನು ಮಾಡಿದ್ದು. ಅಂತಹ ಕೃಷ್ಣ ಎಲ್ಲ ತಾನು ಗುರೂಪಸಕ್ತಿ ಮೂಡುವ ಮೂಲಕವಾಗಿ ಗುರುಕುಲದಲ್ಲಿ ವಾಸವನ್ನು ಮಾಡ್ತಾನೆ. ಆ ಗುರುಕುಲ ವಾಸ ಏನು ಭಗವಂತನಿಗೆ ಗುರುಕುಲ ವಾಸ ಯಾಕೆ ಅಂತ ಕೇಳಿದ್ರೆ ಯಾವ ರೀತಿಯಾಗಿರತಕ್ಕಂಥ ಗುರುಕುಲಾದಿಗಳಾಗಲಿ ಅಥವಾ ಇನ್ನಿತರ ಯಾವ ವಿದ್ಯೆಗಳಾಗಲಿ ಭಗವಂತನಿಗೆ ಬೇಕಾಗಿಲ್ಲ. ಇಡೀ ಸರ್ವಜ್ಞನಾಗಿರತಕ್ಕಂತಹ ಭಗವಂತನಿಗೆ ಏನು ಆದರೂ ಕೂಡ ಲೌಕಿಕವಾಗಿರತಕ್ಕಂತಹ ಲೋಕದೃಷ್ಟಿಯನ್ನು ಅನುಸರಿಸಿಕೊಂಡು ಭಗವಂತ ಗುರೂಪಸಕ್ತಿಯನ್ನು ಮಾಡ್ತಾನೆ. ಗುರೂಪಸಕ್ತಿಯನ್ನು ಮಾಡಿ 64 ಧರ್ಮ, ಅದೇ ರೀತಿಯಾಗಿ ಅಸ್ತ್ರ, ವೇದ, ಷಡಂಗ, ಧನುರ್ವೇದ, ಧರ್ಮ, ನ್ಯಾಯ, ಮೀಮಾಂಸ ಯಾವುದನ್ನೂ ಕೂಡ ಎಲ್ಲವನ್ನೂ ಕೂಡ ಭಗವಂತ ಸಂಧಿ ಸಮಾಸ ಇತ್ಯಾದಿಗಳನ್ನು ಕೂಡ ಭಗವಂತ 64 ದಿನಗಳಲ್ಲಿ ಹೇಳ್ತಾರೆ. ಅಹೋರಾತ್ರೈ ಚತುಷ್ಷಷ್ಟ್ಯ ಸಂಯಾತೋ ತಾವತೀ ಕಲಾ ತತಶ್ಚ ಕೃತವಿದ್ಯೌತೌ ಕೃತಾಸ್ತ್ರೌ ರಾಮಕೇಶವು. ಈ ರಾಮಕೇಶವರು ಇಬ್ಬರೂ ಕೂಡ ವೇದ ವಿದ್ಯೆಗಳನ್ನು ಪಡ್ಕೊಳ್ತಾರೆ. ಅದಾದ ಮೇಲೆ ಕೃಷ್ಣ ಗುರುದಕ್ಷಿಣೆಯನ್ನು ಕೇಳ್ತಾನಂತೆ ಸಾಂದೀಪನಿಗಳಿಗೆ
ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಹೇಳಿದಾಗ ಏನು ಅವರ ಕೃಷ್ಣ ಆ ಪ್ರಭಾಸ ಕ್ಷೇತ್ರದಲ್ಲಿ ಸಮುದ್ರದಲ್ಲಿ ಮುಳುಗಿರತಕ್ಕಂತಹ ಆ ಮಗನನ್ನು ಆ ಸಮುದ್ರಕ್ಕೆ ಹೋಗಿ ಸಮುದ್ರರಾಜನಲ್ಲಿ ಸಮುದ್ರರಾಜನಲ್ಲಿ ಕೇಳಿ ಸಮುದ್ರರಾಜನಿಗೆ ಪ್ರಾರ್ಥನೆಯನ್ನು ಮಾಡಿ ಅವನಲ್ಲಿ ಆದೇಶವನ್ನು ಮಾಡಿ ಅದಾದ ಮೇಲೆ ಅಲ್ಲಿಂದ ಆ ಸಾಂದೀಪನಿ ಋಷಿಗಳಿಗೆ ಅವರ ಮಗನನ್ನು ತಂದು ಕೊಡ್ತಾನೆ. ಹೀಗೆ ಭಗವಂತ ಎಲ್ಲ ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನು ಭಗವಂತ ಮಾಡ್ತಾನೆ. ಅದಾದ ಮೇಲೆ ಭಗವಂತನ ಅದ್ಭುತವಾದಂತಹ ಒಂದೊಂದು ವಿಚಾರಗಳನ್ನು ಕೇಳ್ತಾರೆ. ಹೀಗೆ ಭಗವಂತ ಆ ರುಕ್ಮಿಣಿ ಸ್ವಯಂವರ ರುಕ್ಮಿಯಿಂದಾಗಿ ಅವನ ಆ ರುಕ್ಮಿಣಿಯನ್ನು ತೆಗೆದುಕೊಂಡು ಅದಾದ ಮೇಲೆ ರುಕ್ಮಿಣಿಯ ಜೊತೆಗೆ ವಿವಾಹವನ್ನು ಮಾಡಿಕೊಳ್ಳುತ್ತಾನೆ. ತದನಂತರ ಕೃಷ್ಣ ಆ ಪಾಂಡವರಿಗೆ ಅವರ ಲೋಕಕ್ಕೆ ಅವರಿಗೆ ಬೇಕಾಗಿರತಕ್ಕಂತಹ ಅನುಗ್ರಹವನ್ನು ಮಾಡ್ತಾನೆ. ತದನಂತರ ಭಗವಂತ ಕಾಲಯವನನ ಸಂಹಾರವನ್ನು ಮಾಡಿಸ್ತಾನೆ. ಆ ಕಾಲಯವನ ಅದೇನು ಅಂತ ಕೇಳಿದರೆ ಆ ಮಥುರೆಯಿಂದ ಬರ್ತಾನೆ. ಬಂದು ಕಾಲಯವನ ನೋಡ್ತಾನೆ. ಕಾಲಯವನನ್ನು ಅವನಿಂದಾಗಿ ಒಂದು ಅನುಗ್ರಹ ಆಗಬೇಕು. ಅದೇನು ಅಂತ ಕೇಳಿದ್ರೆ ಈ ಕಾಲಯವನ ಅವನು ಕಾಲಯವನ ಕೃಷ್ಣನನ್ನು ಬೆನ್ನಟ್ಟುಕೊಂಡು ಹೋಗ್ತಾನೆ. ಹೋಗಿ ಏನು ಕೃಷ್ಣನ ಮುಂದೆ ಕೃಷ್ಣ ಹೋಗ್ತಾನೆ. ಕೃಷ್ಣನನ್ನು ಬೆನ್ನಟ್ಟಿಕೊಂಡು ಈ ಕಾಲಯವನ ಹೋಗ್ತಾ ಇದ್ದಾನೆ. ಕಾಲಯವನ ಹೋಗುವಾಗ ಕೃಷ್ಣನನ್ನು ಬೆನ್ನಡ್ತಾ ಹೋಗ್ತಾನೆ. ಯಾರಿಗೂ ಸಿಗದೇ ಇರತಕ್ಕಂಥವನು. ಆದ್ದರಿಂದ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವನನ್ನು ಬೆನ್ನಟ್ಟಿಕೊಂಡು ಹೋಗ್ತಾನೆ. ಕೃಷ್ಣ ನೇರ ಒಂದು ಗುಹೆಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಮುಚುಕುಂದ ಅವರು ಮಲಗಿದ್ರು. ಈ ಮುಚುಕುಂದ ಯಾರು ಅಂತ ಕೇಳಿದ್ರೆ ಅವನು ಮುಚುಕುಂದನ ವಿಚಾರವನ್ನು ಹೇಳ್ತಾರೆ. ಅವನು ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿರತಕ್ಕಂಥವನು, ಮಾಂಧ್ರಾತ್ರವಿನ ಮಗ. ಅಂತಹ ಆ ಮುಚುಕುಂದ ಭಗವಂತನಿಗೆ ವಿದ್ಯೆ ಎಲ್ಲ ರೀತಿಯಾಗಿರತಕ್ಕಂತಹ ಸಾಮರ್ಥ್ಯವುಳ್ಳವನು. ಅವನೇನು ಮಾಡ್ತಾನೆ ಅಂತ ಕೇಳಿದರೆ ಸ್ವರ್ಗರಕ್ಷಕನಾಗಿ ಷಣ್ಮುಖ ಸಿಕ್ಕಿದಾಗ ನೀನೇನು ಮಾಡ್ತಾರೆ ಅಂತ ಕೇಳಿದ್ರೆ ನೀನು ಸುಖಭೋಗವನ್ನೆಲ್ಲ ಬಿಟ್ಟಿದ್ದಿ. ಆದ್ದರಿಂದ ನಿನಗೆ ಬೇಕಾಗಿರತಕ್ಕಂತಹದ್ದು ಮೋಕ್ಷವನ್ನು ಬಿಟ್ಟು ಬೇರೆ ಏನಾದರೂ ಕೇಳು ಅಂತ ಕೇಳಿದಾಗ ಮುಚುಕುಂದ ನಾನು ನಿದ್ರೆಯನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ನಿದ್ರೆಯನ್ನು ಕೇಳ್ತಾನೆ. ಮತ್ತು ಯಾರು ನನ್ನ ನಿದ್ರೆಯನ್ನು ಭಂಗಪಡಿಸ್ತಾರೋ ಅವರು ನಾಶವಾಗಲಿ ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡುತ್ತಾನೆ. ಕೃಷ್ಣ ಅದಕ್ಕೆ ಅನುಗ್ರಹವನ್ನು ಮಾಡಿ ಅವನಿಗೆ ನಿದ್ರೆಯನ್ನು ಮಾಡುವಂತಹ ಅನುಗ್ರಹವನ್ನು ಮಾಡ್ತಾನೆ. ಈ ಮುಚುಕುಂದ ಎಲ್ಲಿ ಮಲಗಿದ್ದಾನೆ ಅಲ್ಲಿಗೆ ಕೃಷ್ಣ ಓಡಿಕೊಂಡು ಬರ್ತಾನೆ. ಈ ಕಾಲಯವನ ಕೃಷ್ಣನೇ ಮಲಗಿದ್ದಾನೆ ಅಂತ ಹೇಳಿಕೊಂಡು ಅವನನ್ನು ಕಾಲಿನಿಂದ ಒದೀತಾನೆ. ಒದ್ದಾಗ ಮುಚುಕುಂದನ ನಿದ್ರಾಭಂಗವಾಯಿತು. ಆ ನಿದ್ರಾಭಂಗವಾದ್ರಿಂದಾಗಿ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ಮುಚುಕುಂದ ಕಣ್ಣನ್ನು ತೆರೀತಾನೆ. ಮುಚುಕುಂದನ ಕಣ್ಣನ್ನು ತೆರೆದಾಗ ಆ ಮುಚುಕುಂದನ ಕಣ್ಣಿನಿಂದ ಹೊರಟಿರತಕ್ಕಂತಹ ಅಗ್ನಿಯಿಂದಾಗಿ ಕಾಲಯವನ ನಾಶವಾಗ್ತಾನೆ. ಹೀಗೆ ಕಾಲಯವನ ಭಗವಂತನ ಭಕ್ತರನ್ನು ಯಾರು ಕೆಣಕುತ್ತಾರೆ ಅಥವಾ ಭಕ್ತರನ್ನು ಯಾರು ದ್ವೇಷ ಮಾಡ್ತಾರೆ ಅವರಿಗೂ ಕೂಡ ಏನಾಗ್ತದೆ ಅಂತ ಕೇಳಿದರೆ ಆ ಕೆಟ್ಟದ್ದೇ ಎಂಬುದು ಆಗುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಆ ಕೃಷ್ಣ ಆ ಮುಚುಕುಂದ ಕೃಷ್ಣನ ಅನುಗ್ರಹಕ್ಕೆ ಒಳಗಾಗಿ ಕೃಷ್ಣನ ಒಂದು ಅನುಗ್ರಹಕ್ಕೆ ಒಳಗಾಗ್ತಾನೆ.
ಇದಾದ ಮೇಲೆ ಭಗವಂತ ಮುಚುಕಂದನಿಗೂ ಕೂಡ ಅನುಗ್ರಹವನ್ನು ಮಾಡಿ ಅವನಿಗೂ ಕೂಡ ಒಳ್ಳೆಯ ಮೋಕ್ಷವನ್ನು ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಕೃಷ್ಣನ ಒಂದೊಂದು ವಿಚಾರಗಳು ಕೊನೆಯಲ್ಲಿ ಜರಾಸಂಧಾದಿಗಳು ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಪಾಂಡವರಿಗೆ ಅನುಗ್ರಹ, ಪಾಂಡವರಿಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನು ಅದಾದಮೇಲೆ ರುಕ್ಮಿಣಿಯ ರುಕ್ಮಿಣಿ ಬರೆದಿರತಕ್ಕಂತಹ ಆ ಪತ್ರ ಅದನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಹೀಗೆ ಭಗವಂತನ ಕೃಷ್ಣನ ಒಂದೊಂದು ಕಥೆಗಳೂ ಕೂಡ ಒಂದೊಂದು ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನು ನಮಗೆ ತಿಳಿಸಿಕೊಡುವಂತಹದ್ದು ಎಂಬುದಾಗಿ ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ಹೀಗೆ ಯಥಾಶಕ್ತಿಯಾಗಿ 15 ದಿವಸಗಳ ಕಾಲ ಆ ಭಾಗವತದ ಚಿಂತನೆ, ಅದೇ ರೀತಿಯಾಗಿ ಆ ಭಾಗವತದ ಯಥಾಶಕ್ತಿಯಾಗಿರತಕ್ಕಂತಹ ವಿಚಾರಗಳನ್ನು ಚಿಂತನೆ ಮಾಡುವಂತಹ ಪ್ರಯತ್ನವಾಗಿದೆ. ಇದೆಲ್ಲವನ್ನೂ ಕೂಡ ಕ್ಷೇತ್ರದಲ್ಲಿ ಸನ್ನಿಹಿತರಾದಂತಹ ರಾಮ ಭಿನ್ನನಾಗಿರತಕ್ಕಂತಹ ಕೃಷ್ಣನಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಿತಮಸ್ತು.